ನಮಸ್ಕಾರ ಗೆಳೆಯರೆ, ನಾನು ಇವತ್ತು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಎವರೆಸ್ಟ್ ಪರ್ವತವನ್ನು ಹತ್ತುತ್ತೀಯ ಮಗು. ದಿನಾಂಕ 29 ಮೇ 1953 ಅಂದರೆ 1953. ಈ ದಿನ ನಮ್ಮ ಭಾರತೀಯರಿಗೆ ಮಹತ್ತರವಾದ ದಿನ. ಯಾಕೆ ಗೊತ್ತಾ? ಅವತ್ತು ಎವರೆಸ್ಟ್ ಪರ್ವತವನ್ನು ತೇನ್ಸಿಂಗ್ ಮತ್ತು ಹಿಲೇರಿ ಹತ್ತಿದ್ರು. ಆಗ ತೇನ್ಸಿಂಗಿಗೆ ಸುಮಾರು 40 ವರ್ಷ ವಯಸ್ಸು. ಅವರನ್ನು ಸ್ವಾಗತಿಸೋದಕ್ಕೆ ಹಾಗೂ ಅಭಿನಂದಿಸೋದಕ್ಕೆ ಬಂದಿದ್ದಂಥ ಒಬ್ಬ ಪತ್ರಿಕಾ ವರದಿಗಾರ ತೇನ್ಸಿಂಗನ್ನು ಪ್ರಶ್ನಿಸ್ತಾರೆ. 40ರ ವಯಸ್ಸಿನಲ್ಲಿ ಇಂತಹ ಮಹತ್ ಸಾಧನೆ ನೀವು ಮಾಡಿದ್ದೀರಾ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕೇಳ್ತಾನೆ. ಮತ್ತು ಇದಕ್ಕೆ ನಿಮಗೆ ಯಾರು ಪ್ರೇರೇಪಣೆ ಅಂತ ಕೇಳ್ತಾರೆ. ಅದಕ್ಕೆ ತೇನ್ಸಿಂಗರು, ನಾನು ಎವರೆಸ್ಟ್ ಪರ್ವತವನ್ನು ಇಂದು ಹತ್ತಿದೆ ಅಂತ ನಿಮ್ಗೆ ಯಾರು ಹೇಳಿದರು ಅಂತ ಕೇಳ್ತಾರೆ. ನಾನು ಇದನ್ನು ತನ್ನ 10ನೇ ವಯಸ್ಸಿನಲ್ಲೇ ಹತ್ತಿದ್ದೀನಿ ಅಂತ ತೇನ್ಸಿಂಗು ಹೆಮ್ಮೆಯಿಂದ ಹೇಳ್ತಾರೆ. ಅದಕ್ಕೆ ಆಶ್ಚರ್ಯಗೊಂಡಂತಹ ಪತ್ರಿಕಾ ವರದಿಗಾರ ತೇನ್ಸಿಂಗರ ಮುಖವನ್ನೇ ನೋಡ್ತಾ ನಿಂತು ಬಿಡ್ತಾರೆ. ಆಗ ತೇನ್ಸಿಂಗು ಮಾತನ್ನು ಮುಂದುವರಿಸ್ತಾರೆ. ನೋಡಿ, ನಮ್ಮದು ಶರ್ಪೆ ಜನಾಂಗ ಸೇರಿದ ಬಡ ಕುಟುಂಬ. ನಮ್ಮ ಜೀವನಕ್ಕೆ ಆಧಾರ 25 ಮೇಕೆಗಳು. ಅವುಗಳನ್ನು ಮೇಯಿಸ್ಕೊಂಡು ಬರಲು ನಮ್ಮ ತಾಯಿ ಪ್ರತಿದಿನ ಈ ಬೆಟ್ಟದ ಮೇಲೆ ನನ್ನ ಕಳಿಸ್ತಾ ಇದ್ಲು. ಜೊತೆಯಲ್ಲಿ ಊಟದ ಬುತ್ತಿಯನ್ನು, ಒಂದು ಕುಡಿಕೆಯಲ್ಲಿ ನೀರನ್ನು ಕೊಟ್ಟು ಈ 25 ಮೇಕೆಗಳನ್ನು ಜಾಗರೂಕತೆಯಿಂದ ಮೇಯಿಸ್ಕೊಂಡು ಬಾ ಅಂತ ಹೇಳ್ತಾಯಿದ್ರು. ಹೊರಡೋ ಮುಂಚೆ ಈ ಎವರೆಸ್ಟ್ ಶಿಖರವನ್ನು ತೋರಿಸ್ತಾ, ಇದುವರೆಗೆ ಯಾರೂ ಈ ಬೆಟ್ಟವನ್ನು ಹತ್ತಿಲ್ಲ ಮಗು, ನೀನು ಹತ್ತುತ್ತೀಯ ಮಗು ಅಂತ ನಮ್ಮ ತಾಯಿ ನನ್ನ ಕೆನ್ನೆ ಸವರಿ ಹೇಳ್ತಾಯಿದ್ರು. ಇಡೀ ದಿನ ನಾನು ಮೇಕೆಗಳನ್ನು ಮೇಯಿಸ್ತಾ ಒಮ್ಮೆ ಮೇಕೆಗಳತ್ತ ಮತ್ತೊಮ್ಮೆ ಎವರೆಸ್ಟ್ ಪರ್ವತದತ್ತ ನೋಡುತ್ತಾ ಈ ಪರ್ವತವನ್ನು ಹತ್ತುವ ಹಗಲುಗನಸನ್ನು ಕಾಣ್ತಾ ಸುತ್ತಿದ್ದೆ. ಅಂದು ನಾನು ಮಾನಸಿಕವಾಗಿ ಹತ್ತಲು ಶುರು ಮಾಡಿದ್ದೆ. ಇಂದು ದೈಹಿಕವಾಗಿ ಹತ್ತಿದ್ದೇನೆ. ಈ ಸಾಹಸಕ್ಕೆ ನಮ್ಮ ತಾಯಿಯೇ ಕಾರಣ. ಯಾರೂ ಎವರೆಸ್ಟ್ ಪರ್ವತವನ್ನು ಹತ್ತಿಲ್ಲ, ನೀನು ಹತ್ತುತ್ತೀಯ ಮಗು ಎಂದು ಕೇಳಿದ ಮಾತೆ ನನಗೆ ಸ್ಫೂರ್ತಿ. ಅಬ್ಬಾ, ಎಂಥ ತಾಯಿಯ ಸ್ಫೂರ್ತಿ ಅಲ್ವಾ! ಈ ಕತೆ ಎಷ್ಟು ಸ್ಫೂರ್ತಿದಾಯಕವಾಗಿದೆ. ನಾವು ನಮ್ಮ ಮಕ್ಕಳಿಗೆ ಮರ ಹತ್ತಬೇಡ, ಬಿದ್ದರೆ ಪೆಟ್ಟಾಗತ್ತೆ ಅಂತ ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ. ಆದರೆ ಎವರೆಸ್ಟ್ ಪರ್ವತವನ್ನೇ ಹತ್ತು ಅಂತ ನಾವ್ಯಾರೂ ಹೇಳೋದಿಲ್ಲ. ಆದರೆ ಆ ಅವಿದ್ಯಾವಂತ ತಾಯಿ ಈ ರೀತಿ ತನ್ನ ಮಗನಿಗೆ ಹೇಳ್ತಾಳೆ. ನಾವುಗಳು ನಮ್ಮ ಮಕ್ಕಳಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗು, ಡಾಕ್ಟ್ರ್ ಆಗು, ಇಂಜಿನಿಯರ್ ಆಗು ಹೀಗೆ ಹೇಳ್ತೀವಿ ಹೊರತು ಲೈಫಲ್ಲಿ ಒಳ್ಳೆ ದುಡ್ಡು ಮಾಡು, ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೋ, ಲೈಫ್ ಸೆಟ್ಲು ಮಾಡ್ಕೋ ಅಂತ ಇಂಥ ಮಾತುಗಳು ಹೇಳ್ತೀವಿ ಹೊರತು ಒಂದು ಒಳ್ಳೆಯ ಸಾಧನೆ ಮಾಡು ಅಂತ ಹೇಳೋದಿಲ್ಲ. ಈ ತೇನ್ಸಿಂಗ್ನ ಕತೆ ನಮಗೆಲ್ಲರೂ ಕೂಡ ಒಂದು ಮಾದರಿಯ ಕತೆ. ಹಾಗೂ ನಮ್ಮ ಮಕ್ಕಳು ಕೂಡ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಒಂದು ಒಳ್ಳೆಯ ಸಾಧನೆ ಮಾಡಲಿಕ್ಕೆ ನಾವು ಕೂಡ ಪ್ರೋತ್ಸಾಹಿಸೋಣ. ಈ ಸ್ಫೂರ್ತಿದಾಯಕ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ತಮ್ಮ ಮಕ್ಕಳಿಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಕೇಳಿಸಿ. ಇದರಿಂದ ಅವರು ಕೂಡ ಇತಿಹಾಸದಲ್ಲಿ ನಡೆದಂತಹ ಒಂದು ಒಳ್ಳೆಯ ಸಾಧನೆಯ ಬಗ್ಗೆ ತಿಳಿದುಕೊಳ್ಳಿ.